ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಬಳಕೆದಾರರಿಗೆ ಇದೊಂದು ಸಿಹಿ ಸುದ್ದಿ. ಜಿಯೋ ಬಳಕೆದಾರರು ಆನಂದಿಸುತ್ತಿರುವ 6 ತಿಂಗಳ ಉಚಿತ ಡೇಟಾ ಸೇವೆ ಮಾರ್ಚ್ 31ಕ್ಕೆ ಕೊನೆಗೊಳ್ಳಲಿದೆಯಾದರೂ ಅವರು ಆ ಬಳಿಕವೂ ಇನ್ನೂ 3 ತಿಂಗಳ ಮಟ್ಟಿಗೆ ಸಾಮಾನ್ಯ ದರದಲ್ಲಿ ಫ್ರೀ ವಾಯ್ಸ್ ಕಾಲ್ಸ್ಗಳೊಂದಿಗೆ ಈಗಿನ ಡೇಟಾ ಸೇವೆಯನ್ನು ಆನಂದಿಸಬಹುದಾಗಿದೆ. ಈ ವರ್ಷ ಜೂನ್ 30ರವರೆಗಿನ ಅವಧಿಗೆ ಅನ್ವಯವಾಗುವ ಹೊಸ ಟ್ಯಾರಿಫ್ ಪ್ಲಾನ್ ಅನ್ನು ಇದೀಗ ಮುಕೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಜಿಯೋ ರೂಪಿಸುತ್ತಿರುವುದಾಗಿ ತಿಳಿದುಬಂದಿದೆ. ಹೊಸ ಪರಿಚಯಾತ್ಮಕ ಟ್ಯಾರಿಫ್ ಪ್ಲಾನ್ ₹100 ಶುಲ್ಕದೊಂದಿಗೆ ಇದ್ದು, ಇದರೊಂದಿಗೆ ವಾಯ್ಸ್ ಕಾಲ್ ಉಚಿತವಾಗಿರುತ್ತದೆ ಎಂದು ತಿಳಿದುಬಂದಿದೆ. ನಾವು ಆದಾಯ ಗಳಿಕೆಯನ್ನು ಆರಂಭಿಸಬೇಕಾಗಿದೆ ಎಂದು ಜಿಯೋ ವ್ಯಕ್ತಿಯೊಬ್ಬರು ಹೇಳಿದ್ದಾರೆ. ಆದರೆ ಈ ಬಗ್ಗೆ ಜಿಯೋ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಉಚಿತ ವಾಯ್ಸ್ ಮತ್ತು ಡೇಟಾ ಆಫರ್ನೊಂದಿಗೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದ ಜಿಯೋ ಕಂಪನಿಗೆ ಪ್ರಸ್ತುತ 7.20 ಕೋಟಿ ಗ್ರಾಹಕರು ಇದ್ದಾರೆ. ಕೇವಲ 4 ತಿಂಗಳಲ್ಲಿ ಜಿಯೋ ಕಂಪನಿ ಇದನ್ನು ಸಾಧಿಸಿದೆ. ಕಳೆದ ವರ್ಷ ಸೆಪ್ಟೆಂಬರ್ 5ರಂದು ಜಿಯೋ ಸೇವೆಯನ್ನು ಆರಂಭಿಸಲಾಗಿತ್ತು. ಸೊ ಯಾರೆಲ್ಲ ಜಿಯೋ ಯೂಸ್ ಮಾಡ್ತಿದ್ದೀರಾ ಅವರೆಲ್ಲ ಹ್ಯಾಪಿಯಾಗಿ ಇನ್ನು ಮಾರ್ಚ್ ಆದ್ಮೇಲೂ ಯೂಸ್ ಮಾಡ್ಬೋದು. ಮತ್ತಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು, ಶೇರ್ ಮಾಡಿ, ಲೈಕ್ ಮಾಡಿ.